ಯಾವಾಗಾಯ್ತು ಸರ್? ಏನಾಯ್ತು, ಯಾರು ಮಾಡಿರ್ಬೋದು ಅಂತ? ಬಳ್ಳಾರಿನಲ್ಲಿ ನಮ್ಮ ತಾಯಿ ಹೆಸರಲ್ಲಿ ರುಕ್ಮಿಣಿ ಲೇಔಟ್ ಅಂತೇಳಿ ಮಾಡಿದ್ದೀವಿ. ಇದನ್ನು ಜಿ ಸ್ಕ್ವೇರ್ ಅಂತ ಕೂಡ ಕರೀತಾರೆ. ಏನಾಗಿದೆ, ಸಾಯಂಕಾಲ ಎಲ್ಲರೂ ವಾಕಿಂಗ್ ಮಾಡೋ ಟೈಮ್ನಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು 1ನೇ ತಾರೀಕು ನಮ್ಮ ಮನೆ ತಮ್ಮನ ಮೇಲೆ ಗಲಾಟೆ ಮಾಡಿದ್ರು, ಅವರು ಇಲ್ಲಿ ಬಂದು ಒಂದು 15 ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡಲ್ ಹೌಸ್ ಅಂತ ನಾವು ಒಂದು ಕಟ್ಟಿದ್ದೀವಿ. ಇದನ್ನು ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟಲ್ಲಿ ಇಂಥ ಮಾಡಲ್ ಹೌಸಸ್ಸೇ ಬರ್ತಾವೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಮಾಡಲ್ ಹೌಸ್ ಕಟ್ಟಿದ್ದೀವಿ. ಅದನ್ನು ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ನ ಫಸ್ಟು ಗ್ಲಾಸ್ ಡೋರ್ನ ಒಡೆ ಬಡಿದಿದ್ದಾರೆ. ಒಳಗೆ ನುಗ್ಗಿ ಕಂಪ್ಲೀಟು ಸ್ಟೆಪ್ಸ್ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರು ಬೆಡ್ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಅಂತ? ಇದನ್ನು 100% ಈಗ ಭರತ್ ರೆಡ್ಡಿ ಫಾಲೋವರ್ಸ್ ಅವರು. ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಲಿಲ್ಲ ಆತನ ಕೈಯಲ್ಲಿ. ಇಲ್ಲಿ ಯಾರೂ ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ದಾರೆ. ಇಲ್ಲಿ CCTV ಇಲ್ಲ, ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತು ಫೋಟೋ ಸಿಕ್ಕಿದೆ, ಯಾರೋ ಅವರು ಬಂದು ಸುಡ್ಲಿಕ್ಕೆ ಬಂದಿದ್ದಾರಲ್ಲ 1ನೇ ತಾರೀಕು ಅವ್ನು ಗಲಾಟೆಗೆ ಬಂದಿದ್ದ. ಅವನು ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದರೆ ನಮ್ಮನ್ನ ಪೊಲೀಸರು ಎಲ್ಲಿ ಇದು ಮಾಡ್ತಾರೋ ಅಂತೇಳಿ ಅವನು ಜೀಪ್ ಹಾಕ್ಕೊಂಡು ಮರಮ್ನಳ್ಳಿಗೆ ಹೋಗಿದ್ದಾನೆ. ಮರಮ್ನಳ್ಳಿ ಒಂದು ಹೊಲದಲ್ಲಿ ಫೈರ್ ಹಾಕ್ಕೊಂಡು ಅಲ್ಲಿ ಇದು ಬೆಂಕಿ ಇದು ಮಾಡ್ಕೊತಾ ಇದ್ದರೆ ನಮ್ಮ ಏನು ಸ್ಲಾಮುಲ್ಗೆ ಭಾಳ ಇದ್ದಿದ್ದವರು ಅವರು ಅಲ್ಲಿ ಅವನ್ನ ಹಿಡ್ಕೊಂಡಿದ್ದಾರೆ. ಏನು ಇಲ್ಲಿ ಬಂದಿ ಅಂತಂದರೆ ಅವಾಗ ಅವ್ನು ಹೇಳ್ಬಿಟ್ಟಿಲ್ಲ ಇಲ್ಲಿ ಗಲಾಟೆ ಆಯಿತು ಅದಕ್ಕೆ ಓಡಿ ಬಂದೀವಿ ಅಂತಂದರೆ ಅವರು ಒದ್ದು ಅವನ್ನ ಓಡಿಸಿದ್ದಾರೆ. ಅವನೇ ಇಲ್ಲಿ ಫೋಟೋ ಅದು ಕೂಡ ಸೇಮ್ ಸಿಕ್ಕಿದೆ. ದೂರು ಕೊಡ್ತಾ ಇದ್ದೀರಾ? ದೂರ ಈಗಾಗಲೇ SP ಮೇಡಮ್ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಕೌಲ್ಬಜಾರ್ ಸ್ಟೇಷನ್ ಇವರು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಉದಯ್ ರವಿ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಇದನ್ನು ನೋಡಿಕೊಂಡು ನಾವು ಕೇಸ್ ಮಾಡ್ತೀವಿ, ಇದನ್ನು ಮುಲಾಜಿನ ಮಾಡ್ತೀವಿ.